ಸಾಧನಾ ಮಹಿಳಾ ಸಂಘದಲ್ಲಿ ಫೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಲೈಂಗಿಕ ಕಾರ್ಯಕರ್ತನ ಒಳ್ಳೆ ಕುರಿ ಮಂದೆ ತುಂಬ್ದಂಗ್ ತುಂಬ್ತಾ ಇದ್ರು ಸ್ಟೇಟ್ ರೂಮ್ ಅಲ್ಲಿ. 97, 98 ಅದನ್ನ ರಿಮೈಂಡ್ ರೂಮ್ ಅಂತ ಕರಿತಾ ಇದ್ರು. ಸುಮಾರು ದೌರ್ಜನ್ಯಗಳಾಗ್ತಾ ಇತ್ತು. ಒಂಟಿ ಮಹಿಳೆಯರನ್ನ ಕಂಡಾಗ ಏನೋ ಮತ್ತಿನ ಔಷಧಿ ಹಾಕ್ಬಿಟ್ಟು ಬೇರೆ ಕಡೆ ಕರ್ಕೊಂಡೋಗಿ ಮಾರಾಟ ಮಾಡೋ ಅಂತದ್ದು. ನನ್ನ ಮೇಲೂ ರಾಬರಿ ಕೇಸ್ ಎಲ್ಲ ಹಾಕಿದ್ದಾರೆ. ಯಾಕೆಂದ್ರೆ ಇವಳು ಸಂಘಟನೆ ಲೀಡರ್ ಆಗ್ತಾ ಇದ್ದಾಳೆ, ಬ್ಯಾಂಕ್ ದರೋಡೆ ಮಾಡಕ್ ಹೋಗಿದ್ದೆ KG ರೋಡ್ ಅಲ್ಲಿ ಅಂತ. ನಮ್ಮ ಮೇಲೆ ನೀವು ಕೇಸ್ ಚಾಲೆಂಜ್ ಮಾಡ್ತೀರಾ ಅಂತ ಗಾಂಜಾ ಕೇಸ್ಗಳು ಹಾಕ್ತಾರೆ. ಯಾರೋ ವಯಸ್ಸಾದನ್ನ ತಂದೆ ತಾಯಿ ನೋಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ತಗೊಂಬಂದು ಬಸ್ ಸ್ಟಾಪ್ ಅಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಬಿಟ್ಟು ಹೊಂಟೋಗ್ತಾರೆ. ಅಂತವ್ರನ್ನ ಪ್ರೊಟೆಕ್ಷನ್ ಮಾಡೋ ಅಂತ ಕೆಲಸ ಈ ಲೈಂಗಿಕ ವೃತ್ತಿ ಮಾಡೋ ಅಂತ ಮಹಿಳೆಯರು ಮಾಡೋಕೆ ಮುಂದಾಗಿರ್ತಾರೆ. ನಮ್ಮ ಪೊಲೀಸರು ದೌರ್ಜನ್ಯನೂ ಕಡಿಮೆ ಆಯ್ತು, ಒಂದು ಕಡೆ ರೌಡಿಗಳ ದೌರ್ಜನ್ಯನೂ ಕಡಿಮೆ ಆಯ್ತು. ಇವರು ಜೀವಿಸ್ತಾರೆ, ನಿಟ್ಟುಸಿರು ಬಿಡ್ತಾ ಇದ್ದಾರೆ ಅನ್ಬೇಕಾದ್ರೆ ಈ ಯೂಟ್ಯೂಬ್ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ನಿಜವಾಗೂ ಮಾನ್ಗೇಡು. ಆ ಮಹಿಳೆಯರನ್ನ ನೀವು ಏರೋ ಮಾರ್ಕ್ ಮಾಡ್ಬಿಟ್ಟು ಇಲ್ಲಿದ್ದಾರೆ, ಇವ್ರು ಈ ತರ ನಿಂತಿದ್ದಾರೆ, ಇವ್ರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಪ್ರದರ್ಶನ ಮಾಡ್ತೀರಲ್ಲ, ನಿಮ್ ಮನೆ ಅಕ್ಕ ತಂಗಿಯರ್ನು ಅದೇ ರೀತಿ ಪ್ರದರ್ಶನ ಮಾಡ್ತೀರಾ? ನಿಮ್ಗೇನು ಅನ್ಸಲ್ವಾ? ನಿನ್ಗೆ ಒಂದ್ ಜನ್ಮ ಕೊಟ್ಟಳು ಎಣ್ಣೆ ತಾನೆ. ಆಟಂಪೇಟೆಯಲ್ಲಿ 2 ಮಂಗಳ ಮುಖ್ಯರನ್ನ ಹಾಕಿದ್ರು. ನಾನು ನಿನ್ಗೆ ಚಿನ್ನಾರ ಅನ್ನೋ ತರ ನೋಡ್ಕೊಂತೀನಿ ಬಂಗಾರ, ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು 2 ದಿನ ಚಿನ್ನಾರನ್ನ ಅಂತ ಮುತ್ತು ಕೊಡ್ತಾನೆ. 3ನೇ ದಿನಕ್ಕೆ ಹೋಗಿ ಮಾಡ್ಕೊಂಬಂದು ಸಂಪಾದನೆ ಮಾಡಿ ಹಾಕೊಂತಾರೆ. ಸಲ್ಮಾ, ರಾಧಾ, ರೂಪ 3 ಜನ ನಮ್ಮ ಜೊತೆ ಇಲ್ಲ. ಅಮ್ಮ ಹೋಗ್ತಾ ಇದ್ರು, ಬರ್ರಿ ಹೋಗೋಣ ಅಂತ ಎಲ್ಲ ಬಂದ್ಬಿಡೋರು. 5 ಜನ ಬಾಂಗ್ಲಾದೇಶದ ಮಹಿಳೆಯರನ್ನ ರಕ್ಷಣೆ ಮಾಡಿ ಅವರ ದೇಶಕ್ಕೆ ತಲುಪುವಂತ ಕೆಲಸ ಮಾಡಿದೀವಿ. ನಾರಿ ಶಕ್ತಿ ಪುರಸ್ಕಾರ ಕೊಡೋಕೆ ಸಾಧನಾ ಮಹಿಳಾ ಸಂಘ ಸುಮ್ಮನೆ ಕೆಲಸ ಮಾಡ್ದೇನೆ ಕೊಡ್ಲಿಲ್ಲ. ಅದು ಕೇಂದ್ರ ಸರ್ಕಾರ ಹೇಗ್ ಗುರ್ತಿಸಿರ್ಬೇಕು ನಮ್ಮನ್ನ.